ಅಮ್ಮ ತಿನ್ನೋದಕ್ಕೇನಾದರೂ ಕೊಡಮ್ಮ ಅಂತ ಅನ್ನುವಾಗ ಕೊಡೋವಂಥ ತಿಂಡಿ ಅಥವಾ ಕೊಡೋವಂಥ ಆಹಾರ ಆರೋಗ್ಯಕ್ಕೆ ಹಿತವಾಗಿದ್ದು ಮಕ್ಕಳಿಗೂ ಸಹ ಖುಷಿಯಾಗಿದ್ದರೆ, ಬಾಯಿಗೆ ರುಚಿಯಾಗಿದ್ದರೆ ಮಕ್ಕಳು ಸಹ ಖುಷಿಯಾಗ್ತಾರೆ, ತಾಯಂದಿರಿಗೂ ಸಹ ತುಂಬ ಸಮಾಧಾನ ಆಗುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಇವತ್ತು ನಾನು ಆರೋಗ್ಯಕರವಾಗಿರುವಂತಹ ಹಾಗೆ ಅಷ್ಟೇ ರುಚಿಯಾಗಿರುವಂತಹ ಒಂದು ಲೇಹದ ರೆಸಿಪಿಯ ಜೊತೆ ಬಂದಿದ್ದೀನಿ. ಇದು ನೆಲ್ಲಿಕಾಯಿಯ ಲೇಹ ಅಥವಾ ಬೆಟ್ಟದ ನೆಲ್ಲಿಕಾಯಿಯ ಲೇಹ. ಲೇಹ ಅಂತಂದರೆ ಹೇಗೋ ಇರುತ್ತೆ ಅಂತ ಅಂದ್ಕೋಬೇಡಿ, ತುಂಬ ರುಚಿಯಾಗಿ ಇರುತ್ತೆ. ಮಕ್ಕಳೆಲ್ಲ ಇಷ್ಟಪಡೋ ಥರ ಲೇಹವನ್ನು ಹೇಗೆ ಮಾಡೋದಂತ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 1 kg ಬೆಟ್ಟದ ನೆಲ್ಲಿಕಾಯಿಯನ್ನು ತೊಗೊಂಡಿದ್ದೀನಿ. ಈ ನೆಲ್ಲಿಕಾಯಿಯನ್ನು ನಾನು ಕುಕ್ಕರ್ನಲ್ಲಿ ಸ್ವಲ್ಪ ಬೇಯೋದಕ್ಕೆ ನೀರನ್ನು ಹಾಕಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ನೆಲ್ಲಿಕಾಯಿ ಮುಳುಗೋವಷ್ಟು ನೀರನ್ನು ಹಾಕ್ಕೊಳ್ಳಿ. 2 ರಿಂದ 3 ವಿಷಲ್ ಕೂಗಿಸ್ಕೊಂಡ್ರೆ ನೆಲ್ಲಿಕಾಯಿ ತುಂಬ ಮೆತ್ತಗೆ ಚೆನ್ನಾಗಿ ಬೇಯುತ್ತೆ. ಕುಕ್ಕರ್ನಲ್ಲಿ ಬೇಯಿಸೋದ್ರಿಂದ ಬೇಗ ಬೇಯುತ್ತೆ ಅಂತ ಅಷ್ಟೇ. ಇಲ್ಲಿ ನೋಡಿ, ನೆಲ್ಲಿಕಾಯಿ ಚೆನ್ನಾಗಿ ಬೆಂದಿದೆ. ಇದೀಗ ತುಂಬ ಬಿಸಿ ಇದೆ. ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇದ್ರ ಮಧ್ಯದಲ್ಲಿರುವಂತಹ ಬೀಜವನ್ನು ತೆಕ್ಕೊಳ್ಬೇಕಾಗತ್ತೆ. ಪೂರ್ತಿಯಾಗಿ ಈ ರೀತಿ ಬೇಯಬೇಕು ನೆಲ್ಲಿಕಾಯಿ. ಈಗ ಇದರಲ್ಲಿರುವಂತಹ ನೀರನ್ನು ನಾನು ಬೇರ್ಪಡಿಸ್ಕೊತಾ ಇದ್ದೀನಿ. ಈಗ ಇದು ತಣ್ಣಗಾದ್ಮೇಲೆ ನಾನು ಮಧ್ಯದಲ್ಲಿರುವಂತಹ ಬೀಜವನ್ನು ಬಿಡಿಸಿ ನೆಲ್ಲಿಕಾಯಿ ಪಲ್ಪನ್ನು ಮಾತ್ರ ತೆಕ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಬೀಜವನ್ನು ತೆಗೆದಿಟ್ಕೊಂಡಿದ್ದೀನಿ. ಎಲ್ಲ ನೆಲ್ಲಿಕಾಯ್ದು ಪೂರ್ತಿಯಾಗಿ ಈ ರೀತಿ ನಾನು ಬೀಜವನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ. ಯಾವುದೇ ರೂಪದಲ್ಲಾಗಲಿ ನೆಲ್ಲಿಕಾಯಿನ ದಿನನಿತ್ಯ ಸೇವಿಸೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ನಮ್ಮ ಜೀರ್ಣಕ್ರಿಯೆಯನ್ನು ಇದು ಇಂಪ್ರೂವ್ ಮಾಡುತ್ತೆ. ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಸಹ ಇದು ಹೆಚ್ಚಿಗೆ ಮಾಡುತ್ತೆ. ಅದರಲ್ಲೂ ಮಕ್ಕಳಿಗಂತೂ ಇದು ತುಂಬಾ ಒಳ್ಳೆಯದು. ಮಕ್ಕಳಿಗೆ ಡೈಲಿ ಕೊಡ್ತಾ ಬಂದರೆ ಮೆಮೊರಿ ಪವರ್ ಸಹ ಇಂಪ್ರೂವ್ ಆಗುತ್ತೆ. ಈಗ ಬೇಯಿಸಿರುವಂತಹ ನೆಲ್ಲಿಕಾಯಿನ ನಾನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. ಅದಕ್ಕೂ ಮುಂಚೆ ನೋಡಿ, ನಾನಿಲ್ಲಿ ಒಂದು 10-12 ಏಲಕ್ಕಿ, ಒಂದು ಇಡೀ ದೊಡ್ಡ ಗಾತ್ರದ ಜಾಯಿಕಾಯಿಯನ್ನು ತೊಗೊಂಡಿದ್ದೀನಿ. ಸಿಪ್ಪೆಯನ್ನು ಒಡೆದು ನೋಡಿ ಈ ರೀತಿ ಜಾಯಿಕಾಯಿನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಲವಂಗವನ್ನು ತೊಗೊಂಡಿದ್ದೀನಿ, ಒಂದು 10-12 ಲವಂಗ ಮತ್ತು ಸಿಪ್ಪೆ ಸಮೇತವಾಗಿರುವಂತಹ ಏಲಕ್ಕಿ. ಒಂದು 3 ಟೇಬಲ್ ಸ್ಪೂನಷ್ಟು ನಾನು ಗಸಗಸೆಯನ್ನು ತೊಗೊಂಡಿದ್ದೀನಿ. ಗಸಗಸೆ ಇದು ನಿಮ್ಮ ಸಾಮಾನ್ಯವಾಗಿ ನಾವು ಪಾಯಸಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ, ಅದೇ ಗಸಗಸೆ. ಮೊದಲಿಗೆ ನಾನೀಗ ಒಂದು ಕಡಾಯಿನ ಬಿಸಿಗಿಟ್ಕೊಂಡು ತೊಗೊಂಡಿರುವಂತಹ ಗಸಗಸೆಯನ್ನು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಕೆಂಪಗಾಗಬೇಕಿದು, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ. ಲೇಹ ಅಂದರೆ ಹೇಗಪ್ಪ ಇರುತ್ತೆ, ಇದನ್ನು ಲೇಹ ಅಂದರೆ ಹುಷಾರಿಲ್ಲದೆ ಇರೋರು, ಬಾಣಂತಿಯರು ತಿನ್ನೋದು ಅಂತ ಅಂದ್ಕೋಬೇಡಿ. ತುಂಬ ರುಚಿಯಾಗಿರುತ್ತೆ. ಸಾಮಾನ್ಯವಾಗಿ ನಾನು ಇದನ್ನು ಯಾವುದಾದ್ರೂ ಟ್ರಾವೆಲಿಂಗ್ನಲ್ಲಿ ತುಂಬ ಹಸುವಾದಾಗ, ಸುಸ್ತಾದಾಗ ಕ್ಯಾರಿ ಮಾಡ್ತೀನಿ. ಸಾಮಾನ್ಯವಾಗಿ ಇದನ್ನು ತಿನ್ನೋದ್ರಿಂದ ಒಂಥರ ತುಂಬ ರಿಫ್ರೆಶ್ ಅಂತ ನಮಗೆ ಅನಿಸುತ್ತೆ. ಇದನ್ನು ಬಾಣಂತಿಯರಿಗೂ ಸಹ ನೀವು ಮಾಡಿಕೊಡ್ಬೋದು. ಬಾಣಂತಿಯರಿಗೆ ಮಾಡುವಾಗ ಇದಕ್ಕೆ ಅಂಟು, ಗ್ರಂಥಿಗೆ ಅಂಗಡಿಯಲ್ಲಿ ಅಂಟು ಅಂತ ಸಿಗುತ್ತೆ, ಆ ಅಂಟನ್ನು ನೀವು ಮಿಕ್ಸ್ ಮಾಡ್ಬೋದು. ಇಲ್ಲೂ ಸಹ ನೀವು ಬೇಕಿದ್ರೆ ಮಿಕ್ಸ್ ಮಾಡ್ಬೋದು. ನಾನಿಲ್ಲಿ ಅಂಟನ್ನು ಹಾಕಿಲ್ಲ. ಈಗ ಜಾಯಿಕಾಯಿ ಮತ್ತು ಏಲಕ್ಕಿಯನ್ನು ಸಹ ಅದೇ ಬಾಣಲಿಗೆ ಹಾಕ್ಬಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನುಣ್ಣಗೆ ಪೌಡರ್ ಆಗುತ್ತೆ ಅಂತ ಅಷ್ಟೇ. ಈಗ ಮಿಕ್ಸರ್ ಜಾರ್ಗೆ ನೆಲ್ಲಿಕಾಯಿನ ಹಾಕ್ಬಿಟ್ಟು ನಾನು ರುಬ್ಕೊಂಡಿದ್ದೀನಿ. ನೋಡಿ, ಬೇಯಿಸಿರೋದ್ರಿಂದ ರುಬ್ಬೋದಕ್ಕೆ ಏನೂ ತೊಂದರೆ ಆಗೋದಿಲ್ಲ. ತುಂಬ ಚೆನ್ನಾಗಿ ಈ ರೀತಿ ನುಣ್ಣಗೆ ಪೇಸ್ಟ್ ಆಗುತ್ತೆ. ಈ ಕಡೆ ನಾನು ಗಸಗಸೆನೂ ಸಹ ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ಪೌಡರ್ ಮಾಡ್ಕೊಂಡಿದ್ದೀನಿ. ಹುರಿದಿಟ್ಟಿರೋಂತಹ ಗಸಗಸೆ, ಏಲಕ್ಕಿ ಮತ್ತು ಲವಂಗವನ್ನು ಹಾಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಈಗ 1 ಹಿಡಿಯಷ್ಟು ಬಾದಾಮಿಯನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಹಾಕ್ಕೊಳ್ಬೋದು. ಇಲ್ಲೊಂದು 20 ರಿಂದ 25 ಬಾದಾಮಿ ಇದೆ. ಇದನ್ನು ಸಹ ಒಂದು ಸಲ ಮಿಕ್ಸರ್ ಜಾರ್ನಲ್ಲಿ ಈ ರೀತಿ ಕ್ರಷ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪಗಾಗೇ ಇರಲಿ, ಮಧ್ಯೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ. ಮತ್ತು ನಾನು ಲೇಹಕ್ಕೆ ಹಾಕೋದಕ್ಕೆ ಬೆಲ್ಲವನ್ನು ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋದು ಉಂಡೆ ಬೆಲ್ಲ. 1 kg ನೆಲ್ಲಿಕಾಯಿಗೆ ನಾನು ಸುಮಾರು 1 kg ಅಷ್ಟೇ ಬೆಲ್ಲವನ್ನು ತೊಗೊಂಡಿದ್ದೀನಿ. ನೆಲ್ಲಿಕಾಯಿ ಹುಳಿ ಇರುತ್ತೆ, ನೆಲ್ಲಿಕಾಯಲ್ಲಿ ಒಗ್ಗರಿನ ಅಂಶ ಇರುತ್ತೆ, ಹಾಗಾಗಿ ಸಿಹಿ ಸಹ ಹದವಾಗಿ ಬೀಳಬೇಕು. ಇಲ್ಲಿ ಬನ್ನಿ ಲೇಹವನ್ನು ಮಾಡೋಣ. ಅದಕ್ಕೆ ಒಂದು ದಪ್ಪ ತಳದ ಪಾತ್ರೆಯನ್ನು ತೊಗೊಳ್ಳಿ. ಅದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ನೆಲ್ಲಿಕಾಯಿಯ ಪಲ್ಪನ್ನು ಹಾಕ್ತಾ ಇದ್ದೀನಿ. ಮೊದಲಿಗೆ ನಾವು ಇದನ್ನು ನೀರು ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ರುಬ್ಬಿಟ್ಕೊಂಡಿರುವಂತಹ ಪಲ್ಪನ್ನು ಡೈರೆಕ್ಟಾಗಿ ಒಂಚೂರು ನೀರಿನಂಶ ಹೋಗೋ ತನಕ ಒಂದು 3 ರಿಂದ 4 ನಿಮಿಷ ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲೊಂದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ನೆಲ್ಲಿಕಾಯಿ ಲೇಹ 6 ರಿಂದ 8 ತಿಂಗಳ ಕಾಲ ಏನೂ ಆಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ನೀವು ಫ್ರಿಜ್ನಲ್ಲೆಲ್ಲ ಇಡಬೇಕು ಅನ್ನೋ ಅಗತ್ಯನೇ ಇಲ್ಲ. ಹೊರಗಡೆನೇ ಸ್ಟೋರ್ ಮಾಡಿ ಇಡ್ಬೋದು. ಇದನ್ನು ವಯಸ್ಸಾದವರಿಗೆ, ಸಣ್ಣ ಮಕ್ಕಳಿಗೆ, ಬಾಣಂತಿಯರಿಗೆ ಖಂಡಿತ ಮಾಡಿಕೊಡಿ ಫ್ರೆಂಡ್ಸ್. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು. ನೆಲ್ಲಿಕಾಯಲ್ಲಿ ಹೇರಳವಾದಂತಹ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಕೂದಲ ಆರೈಕೆಗೆ, ಚರ್ಮದ ಆರೈಕೆಗೂ ಸಹ ಇದು ತುಂಬ ಉಪಕಾರಿಯಾಗಿದೆ. ಆಗಲೇ ಹೇಳಿದಾಗೆ ಯಾವುದಾದ್ರೂ ರೂಪದಲ್ಲಿ ನಾವು ನೆಲ್ಲಿಕಾಯಿನ ಸೇವನೆ ಮಾಡೋದು ತುಂಬಾ ಒಳ್ಳೆಯದು.
ಒಳ್ಳೆಯದು. ಎಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಯಾರಿಗೆಲ್ಲ ಇರುತ್ತೆ ನೋಡಿ, ಅವರು ಸಹ ಹೆಚ್ಚಿಗೆ ನೆಲ್ಲಿಕಾಯಿನ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಈಗ ಇದನ್ನು ಡ್ರೈಯಾಗಿ ಹುರ್ಕೊಂಡ್ಮೇಲೆ ನಾನು ಪುಡಿ ಮಾಡಿಟ್ಕೊಂಡಿರೋಂತಹ ಬೆಲ್ಲವನ್ನು ಸೇರಿಸ್ತೀನಿ. ಬೆಲ್ಲದ ಪ್ರಮಾಣವನ್ನು ನೀವು ರುಚಿ ನೋಡಿಕೊಂಡೇ ಹಾಕ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಕೆಲವೊಂದು ನೆಲ್ಲಿಕಾಯಿ ತುಂಬ ಹುಳಿ ಮತ್ತು ಒಗ್ರಿರುತ್ತೆ, ಆವಾಗ ನಾವು ಸ್ವಲ್ಪ ಬೆಲ್ಲವನ್ನು ಜಾಸ್ತಿ ಹಾಕ್ಕೋಬೇಕಾಗತ್ತೆ, ಇಲ್ಲಾಂದರೆ ಅದು ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಈಗ ಬೆಲ್ಲ ಸಹ ಚೆನ್ನಾಗಿ ಕರಗಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ದಪ್ಪ ತಳದ ಪಾತ್ರೆನ ಇಟ್ಕೊಳ್ಳೋದ್ರಿಂದ ಇದು ಬೇಗ ತಳ ಹಿಡಿಯೋದಿಲ್ಲ. ಹಾಗಾಗಿ ನೋಡಿ, ಇಲ್ಲಿ ಬೆಲ್ಲ ಈಗ ಚೆನ್ನಾಗಿ ಕರಗಿದೆ, ಪೂರ್ತಿಯಾಗಿ ಬೆಲ್ಲ ಸಹ ಕರಗಿದೆ, ಒಳ್ಳೆ ಬಣ್ಣ ಸಹ ಬಂದಿದೆ ನೋಡಿ. ಈಗ ಇದು ಈ ನೆಲ್ಲಿಕಾಯಿಯ ಲೇಹವನ್ನು ಬಾಣಂತಿಯರಿಗೆ 1 ಲೋಟ ಹಾಲನ್ನು ಜೊತೆಗೆ ಒಂದು ಸ್ಪೂನ್ನಷ್ಟು ಲೇಹವನ್ನು ಸೇವನೆಗೆ ಕೊಡ್ತಾರೆ ನಮ್ಮ ಕಡೆ. ಈಗ ನೋಡಿ, ಬೆಲ್ಲ ಚೆನ್ನಾಗಿ ಕರಗಿದ ಮೇಲೆ ನಾನು ಪುಡಿ ಮಾಡಿಟ್ಕೊಂಡಿರೋಂತಹ ಗಸಗಸೆ ಮತ್ತು ಬಾದಾಮಿಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಗೋಡಂಬಿನ ಹಾಕ್ಬೋದಾ ಅಂತ ಕೆಲವರು ಕೇಳ್ಬೋದು, ಆದರೆ ಇದಕ್ಕೆ ಗೋಡಂಬಿ ಬೇಡ ಫ್ರೆಂಡ್ಸ್. ಗೋಡಂಬಿ ಹಾಕೋದ್ರಿಂದ ದೇಹಕ್ಕೆ ಉಷ್ಣ ಆಗುತ್ತೆ, ಹೀಟ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ನಾನು 2 ದೊಡ್ಡ ಚಮಚದಷ್ಟು ಒಣಶುಂಠಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ಒಣಶುಂಠಿ ಪುಡಿ, ಸಾಮಾನ್ಯವಾಗಿ ಒಣಶುಂಠಿ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ನಿಮಗೆ ಈಸಿಯಾಗಿ ಸಿಗುತ್ತೆ. ಒಣಶುಂಠಿ ಪೌಡರ್ ಸಹ ಸಿಗುತ್ತೆ. ಒಣಶುಂಠಿ ಸಿಕ್ಕಿದ್ರೆ ನೀವು ಆರಾಮ್ಸೆ ಅದನ್ನು ಮಿಕ್ಸರ್ ಜಾರ್ನಲ್ಲಿ ಪುಡಿ ಮಾಡ್ಕೊಳ್ಬೋದು. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ತಿರುಗಿಸಿ ಸ್ವಲ್ಪ ತೊಳ್ಸೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಯಾಕೆಂದರೆ ಕೈ ಬಿಡದೆ ಇದನ್ನು ತಿರುಗಿಸ್ತಾ ಇರಬೇಕು. ದಪ್ಪ ಇರೋದ್ರಿಂದ ಬೇಗ ತಳ ಹಿಡಿಯೋಂಥ ಚಾನ್ಸಸ್ ಇರುತ್ತೆ. ಯಾವುದೇ ಕಾರಣಕ್ಕೂ ತಳ ಹಿಡಿಸ್ಬೇಡಿ, ಆವಾಗ ವಾಸನೆ ಆಗಿಬಿಡುತ್ತೆ, ಅದು ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ನೋಡಿ, ಈಗ ನಾನು ಚೆನ್ನಾಗಿ ಇದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಇದು ಹೊಂದಾಣಿಕೆ ಆಗಬೇಕು. ಸ್ವಲ್ಪ ಇದು ಗಟ್ಟಿ ಸಹ ಆಗಬೇಕು. ನೋಡಿ, ಈಗ ಚೆನ್ನಾಗಿದು ಬಾಯ್ಲ್ ಆಗ್ತಾ ಇದೆ. ಇನ್ನೂ ಸ್ವಲ್ಪ ಇದು ಗಟ್ಟಿ ಆಗಬೇಕು. ಈಗ ಒಂಚೂರು ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ಹಾಕೋದ್ರಿಂದ ರುಚಿ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಅಂತ ಅಷ್ಟೇ. ಇಲ್ಲಿ ಇದು ಹುಳಿ ಮತ್ತು ಸಿಹಿಯೇ ಮುಂದಾಗಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಕಡೆಯಲ್ಲಿ ನಾನು 1 ಚಮಚದಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ. ತುಪ್ಪ ಕಂಪ್ಲೀಟ್ಲಿ ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಇಲ್ಲ. ತುಪ್ಪವನ್ನು ಕಡೆಯಲ್ಲಿ ಹಾಕೋದ್ರಿಂದ ತುಪ್ಪದ ಪರಿಮಳ ಆಗುತ್ತೆ ಅಂತ. ತುಂಬ ತುಪ್ಪ ಹಾಕಬೇಡಿ, ಯಾಕೆಂದರೆ ತುಂಬ ತುಪ್ಪ ಹಾಕಿಬಿಟ್ರೆ ಇದನ್ನು ನಾವು ಸ್ಟೋರ್ ಮಾಡಿ ಇಡೋದ್ರಿಂದ ತುಂಬ ದಿನ ಆದಮೇಲೆ ಅದೊಂಥರ ವಾಸನೆ ಬಂದುಬಿಡುತ್ತೆ, ಅದು ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ 1 ಚಮಚದಷ್ಟು ತುಪ್ಪವನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನಾನು ಆಗಲೇ ಹೇಳಿದಾಗೆ ಬಾಣಂತಿಯರಿಗೆ ಮಾಡಿ ಕೊಡುವಾಗ ನೀವು ಇಲ್ಲಿ ಅಂಟನ್ನು ಸಹ ಸೇರಿಸ್ಬೋದು, ತುಂಬ ಚೆನ್ನಾಗಿರುತ್ತೆ ಅಂಟು ಹಾಕೋದ್ರಿಂದ. ನೋಡಿ, ಇದು ಇಷ್ಟು ಗಟ್ಟಿ ಆದರೆ ಸಾಕು, ಇನ್ನೂ ಏನು ಗಟ್ಟಿ ಆಗಬೇಕಂತ ಇಲ್ಲ. ಈಗ ಅದು ಬಿಸಿಯಾಗಿದೆ, ತಣ್ಣಗಾದ್ಮೇಲೆ ಇದು ಸರಿ ಹೋಗುತ್ತೆ. ಫ್ಲೇಮನ್ನು ಆಫ್ ಮಾಡಿ ಇದು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಿ. ತಣ್ಣಗಾದಮೇಲೆ ನೀವು ಯಾವುದಾದ್ರೂ ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ನೋಡಿ, ನಾನೇನು ಮಾಡ್ತೀನಿ ಅಂದರೆ ಈ ರೀತಿ ತಣ್ಣಗಾದಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ತೀನಿ. ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಮಕ್ಕಳು ಕೇಳಿದಾಗ ಕೊಡೋದಕ್ಕೆ ಚೆನ್ನಾಗಿರುತ್ತೆ. ಅಕಸ್ಮಾತ್ ನಿಮ್ಮನೆ ಮಕ್ಕಳು ತಿಂದೇ ಹೋದರೆ ಏನು ಮಾಡಿ ಅಂದರೆ, ನಾನಿಲ್ಲೊಂದು ಐಡಿಯಾವನ್ನು ಹೇಳ್ತೀನಿ. ಸಕ್ಕರೆಯನ್ನು ಪುಡಿ ಮಾಡಿಕೊಂಡು ಈ ಉಂಡೆಯನ್ನು ಸಕ್ಕರೆ ಪುಡಿನಲ್ಲಿ ಹೊರಳಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಹಾಗೆ ಸಹ ತಿಂತಾರೆ. ತಿಂದೇ ಹೋದರೆ ನೀವು ಈ ಐಡಿಯಾವನ್ನು ಮಾಡ್ಬೋದು. ಹೀಗೆ ಮಾಡೋದ್ರಿಂದ ಸ್ವಲ್ಪ ಸಿಹಿಯಾಗಿರುತ್ತೆ, ತಿನ್ನೋದಕ್ಕೆ ರುಚಿಯಾಗಿರುತ್ತೆ ಅಂತ ಅಷ್ಟೇ. ಸಕ್ಕರೆ ಎಲ್ಲ ತಿನ್ನಲ್ಲ, ಇಷ್ಟ ಆಗಲ್ಲ ಅಂತಂದರೆ ಖಂಡಿತ ಸ್ಕಿಪ್ ಮಾಡ್ಬೋದು. ತಿಂದೇ ಹೋದರೆ ನೀವು ಈ ಐಡಿಯಾವನ್ನು ಮಾಡ್ಬೋದು, ಸಕ್ಕರೆ ಪುಡಿಯಲ್ಲಿ ಹೊರಳಿಸ್ಬೋದು. ನೋಡಿ, ಆರೋಗ್ಯಕರವಾಗಿರುವಂತಹ ರುಚಿಯಾಗಿರುವಂತಹ ನೆಲ್ಲಿಕಾಯಿಯ ಲೇಹ ತಯಾರಾಗಿದೆ. ಖಂಡಿತ ನೆಲ್ಲಿಕಾಯಿನ ತಂದು ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.